ವಾಟ್ ವಾಸ್ ದ ಸ್ಟ್ರಗಲ್ ಸರ್ ವಿಧಾನಸೌಧದ ಕಟ್ಟೋ ಸಂದರ್ಭದಲ್ಲಿ? ಡೆಫಿನೆಟ್ಲಿ ಬಜೆಟ್ಟು 4-5 ಪಟ್ಟು ಜಾಸ್ತಿ ಆಯಿತು ಹಾಕ್ಕೊಂಡಿದ್ದ ಬಜೆಟ್ಟು. ಸೊ ಹೌ ದೇ ಫೇಸ್ ಡೇಟ್, ಕನ್ಸ್ಟ್ರಕ್ಷನ್ ಟೈಮಿನ ಕಷ್ಟಗಳು? ಮೇಡಮ್, ಒಂದು ನಿಮಗೆ ನಿಜವಾಗೂ ಹೇಳ್ಬೇಕಂತಂದರೆ ಕೆಂಗೆಲ್ ಹನುಮಂತಯ್ಯ ಅಂತಂದಾಗ ಆತನ ಶಕ್ತಿ ದೈವಶಕ್ತಿ ಇದ್ದೇ ಇರಬೇಕು. ಯಾಕಂದರೆ ಅವನ ಮೇಲೆ ಅಲಿಗೇಷನ್ ಶುರು ಮಾಡ್ತಾರೆ. ಯಾವ ಥರ ಅಲಿಗೇಷನ್ ಶುರು ಮಾಡ್ತಾರೆ ಅಂದರೆ, ಮಾನಸಿಕವಾಗಿ ಆತ PW2 ಪೋರ್ಟ್ಫೋಲಿಯೋ ಕಡದಾಳ್ ಮಂಜಪ್ಪ ಅವ್ರ ಹತ್ರ ಇರ್ತದೆ, ಅದನ್ನು ಕಸ್ತ್ಕೊಂಡ್ಬಿಟ್ಟ, ಉಸ್ತುವಾರಿ ಕೆಲಸ ಈತನೇ ನೋಡ್ತಾ ಇದ್ದಾನೆ ಅಂತ ಬಂದ್ಬಿಡುತ್ತೆ. ಎರಡನೇದು ಆ ದುಡ್ಡಿನ ಆರೋಪ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅನ್ನೋದು ಎರಡನೇದು ಬರ್ತದೆ. ನಿಜವಾಗೂ ಕೂಡ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಆವತ್ತಿನ ಕಾಲಘಟ್ಟದಲ್ಲೇ ದುಡ್ಡಿರೋದಿಲ್ಲ, ಎಸ್ಟಿಮೇಷನ್ ಮೇಲೆ ಎಸ್ಟಿಮೇಷನ್, ಇಂಜಿನಿಯರ್ಸ್ ಎಲ್ಲ ಹೇಳೋ ಮಾತು ಕೇಳಲೇಬೇಕು. ಸಾಹೇಬ್ರಿಗೆ ಯಾರು, ಮುಖ್ಯಮಂತ್ರಿಗೆ ಯಾರು ಅಪೋಸ್ ಮಾಡೋರಿದ್ದಾರೆ, ಅವ್ರು ಹೇಳಿದ್ದೆಲ್ಲ ಮಾಡಲೇಬೇಕು. ಎಸ್ಕಲೇಷನ್ ಆಗ್ತಾ ಇತ್ತು, ನೀವು ಹೇಳ್ದಂಗೆ ಅಪ್ ಟು 1.284 crores ಹೋಯ್ತದು. ಎಸ್ಕಲೇಷನ್ ಕೇಳೋರಿಗೆ ಭಯ, ಒಬ್ಬ ಮುಖ್ಯಮಂತ್ರಿ ಹೇಗೆ ಕೇಳಲಿ, ಈ ಥರ ಎಸ್ಕಲೇಷನ್ ಇದೊಂದು ದೊಡ್ಡ ಚಾಲೆಂಜಸ್. ಈತನ ಮೇಲೆ ಹಲವಾರು ಚಾಡಿಗಳನ್ನು ಹೇಳಕ್ಕೆ ಶುರು ಮಾಡಿದ್ರು. ಯಾರಿಗೆ? ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದರು. ಅವನು ಯಾರು ಅಸೂಯೆ ಪಡ್ತಾ ಇದ್ರಲ್ಲ ಅವರೆಲ್ಲ ತೊಗೊಂಡೋಗಿ ರಾಜಕೀಯವಾಗಿತ್ತು. ಎರಡನೇದು ಅವ್ರ ಮೇಲೆ ಕೈ ಆಗುತ್ತೆ, ಅಟೆಂಪ್ಟ್ ಟು ಮರ್ಡರ್ ಆಗುತ್ತೆ. ವೀಕ್ಷಣೆ ಮಾಡಬೇಕಾದ್ರೆ 4:30 ಸಮಯದಲ್ಲಿ ಕೆಂಗಲ್ ಹನುಮಂತಯ್ಯ ಅವರು, ನೀವು ಒಂದು ಹೇಳ್ತಿದ್ರೆ, ಒಂದೊಂದು ಕಲ್ಲೂ ಕೆಂಗಲ್ ಹನುಮಂತಯ್ಯ ನೋಡಿ ಕಟ್ಟಿರತಕ್ಕಂಥ ಕಟ್ಟಡ ಇವತ್ತಿಗೂ ಸ್ಟ್ರಾಂಗ್ ಅಂತಂದರೆ ಅರ್ಥಕ್ವಾಕ್ ಪ್ರೂಫ್. ನಿಮಗೆ ಅದೊಂದು ಹೇಳೋದು ಮರ್ತು, ವಿಧಾನಸೌಧ ಇಸ್ ಅರ್ಥಕ್ವಾಕ್ ಪ್ರೂಫ್ ಮ್ಯಾಮ್. ಕಾರಣ ರಾಕ್ ಮೇಲೆ ನಿಂತಿದೆ, ಇಟ್ ಈಸ್ ಆನ್ ರಾಕ್. ಈ ರಾಕ್ಗೂ ಅಲ್ಲಿರೋ ಲಾಲ್ಬಾಗ್ ರಾಕ್ಗೂ ಕನೆಕ್ಷನ್ ಇದೆ ಅಂತೆ, ಟೆಕ್ಟಾನಿಕ್ ಪ್ಲೇಟ್ಸ್. ನನಗೆ ಗೊತ್ತಿಲ್ಲ, ಆಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು. ಇಟ್ ಈಸ್ ಒನ್ ಆಫ್ ದ, ಇವತ್ತಿಗೂ ಅಷ್ಟೇ ಎಷ್ಟೋ ಅರ್ಥಕ್ವಾಕ್ ಆಗಿದೆಯಪ್ಪ. ಬಟ್ ಇವತ್ತು ಕೆಂಗಲ್ ಹನುಮಂತಯ್ಯ ಕಟ್ಟಿರತಕ್ಕಂಥ ವಿಧಾನಸೌಧಕ್ಕೆ ಯಾವುದೂ ಏನೂ ಆಗಿಲ್ಲ. ಕೆಂಗಲ್ ಹನುಮಂತಯ್ಯ ಅವ್ರ ಮೇಲೆ ಅಟ್ಯಾಕ್ ಆಯಿತು ಅಂತ ಹೇಳ್ತಿದ್ರಿ. ಅಟ್ಯಾಕ್ ಆಗುತ್ತೆ, ಯಾರೋ ಅಲ್ಲಿ ದೊಡ್ಡಬಳ್ಳಾಪುರ ಅವ್ರು ಸೇವ್ ಮಾಡ್ತಾರತ್ತ. ಯಾಕೆ ಅಂತಂದರೆ, ಯಾರಿಂದ ಅಟ್ಯಾಕ್ ಆಗುತ್ತೆ? ಆ ಕೈದಿಗಳಿದ್ದ ಒಬ್ಬ ಕೈದಿ ಬೀಡಿದು ಬತ್ಯ ಕೊಟ್ಟಿಲ್ಲ ಅಂತ ಹೇಳಿ ಹೋಗಿ ಅಟೆಂಪ್ಟ್ ಮಾಡ್ತಾನೆ. ಅಂದರೆ ಬತ್ಯ ಕೊಟ್ಟಿಲ್ಲ ಅಂತ, ಕೊಟ್ಟಿಲ್ಲ ಅಂತ ಸೀದಾ ಮುಖ್ಯಮಂತ್ರಿ ಮೇಲೆ ಅಟ್ಯಾಕ್. ಮುಖ್ಯಮಂತ್ರಿ ಮೇಲೆ ಅವ್ನಿಗೆ ಗೊತ್ತಿರಲ್ಲ ಮುಖ್ಯಮಂತ್ರಿ ಅಂತ, ಅವನಿಗೆ ಗೊತ್ತಿರಲ್ಲ. ಅಂದರೆ ಕೈದಿನ ಹ್ಯಾಂಡಲ್ ಮಾಡೋದು ನೋಡಿ ಎಷ್ಟು ಕಷ್ಟ ಅಂತ. ನಮಗೆ ಕೈದಿ ಅವರು ಆ ವಿಟ್ರೋಲಿಕ್ ಮೈಂಡ್ ಇರ್ತದೆ, ಆವಾಗ ಹೋಗಿ ಅಟ್ಯಾಕ್ ಮಾಡಿದಾಗ ಸೇವ್ ಮಾಡ್ತಾರೆ. ಅದೊಂದು ಚಾಲೆಂಜ್ ಆಯಿತಾ. ಇವ್ರ ಮೇಲೆ ಕಂಪ್ಲೇಂಟ್ಸ್ ಹೋಗೋ ಚಾಲೆಂಜ್ ಆಯಿತಾ. ಆಮೇಲೆ ಕೆಲಸಗಾರರು ಖುದ್ದಾಗಿ ನಿಂತು ಕೆಲಸ ಮಾಡಿಸ್ತಾರೆ. ರಾತ್ರಿ ಮಾರುವೇಷದಲ್ಲಿ ಬರ್ತಾರೆ ಸಾಹೇಬರು. ಯಾರು? ಕೆಂಗಲ್ ಹನುಮಂತಯ್ಯ ಮಾರುವೇಷ ಯಾಕೆ ಬರ್ತಾರೆ ಅಂದರೆ, ಪ್ರಗತಿಪರವ ಕೆಲಸಗಳು ಯಾವ ರೀತಿ ನಡೀತಾ ಇದೆ, ಕರಪ್ಷನ್ ಇಲ್ಲದೆ ನಡೀಬೇಕು ಅಂತ. ಇನ್ನೊಂದು BR ಹನುಮಂತ ಕರ್ಕೊಂಡೋಗಿ ದೇವಸ್ಥಾನದ ಮುಂದೆ ಹಾಲು ಕೊಡ್ತಾರೆ. ಕೆಂಗಲ್ ಹನುಮಂತಯ್ಯ ಎಷ್ಟು ಹಾಲು ಎಷ್ಟು ಶುದ್ಧವಾಗಿದೆಯೋ ಅದೇ ಥರ ಶುದ್ಧವಾಗಿ ಕಟ್ಟಬೇಕು. ವಾಟ್ ಇಸ್ ದ ಮೀನಿಂಗ್? ಅರ್ಥ ಆಯ್ತು. ಆ ಹಾಲಿನ ದೇವರ ಸಮ್ಮುಖದಲ್ಲಿ ಕೊಡ್ತಾರೆ. ಅದು ಹನುಮಂತರಾವ್ ಇರಬೇಕು ಅಥವಾ BR ಮಾಣಿಕ್ಯರಾವ್ ಇರಬೇಕು. ಅಂದರೆ ಇವೆಲ್ಲ ಚಾಲೆಂಜಸ್ ತೊಗೊಂಡೋಗಿದ್ದು. ಆಮೇಲೆ ಈ ಸಾಮಗ್ರಿಗಳು ಬರಬೇಕು ಅಂತಂದರೆ ಡೆಡ್ಲೈನ್ ಕೊಟ್ಬಿಡೋರು ಸಾಹೇಬರು. ಕೆಂಗಲ್ ಹನುಮಂತ ನನಗದೆಲ್ಲ ಗೊತ್ತಿಲ್ಲ, ಕಲ್ಲು ಬರಬೇಕು, ಇಟ್ಟಿಗೆ ಬರಬೇಕು. ಇವರು ಈ ಇಂಜಿನಿಯರ್ಸಿಗೆ ಅದೊಂದು ದೊಡ್ಡ ಚಾಲೆಂಜ್. ಅದು ಒಂದ್ಸಲಿ ಏನಾಗುತ್ತೆ, ಜಲ್ಲಿ ಬಂದಿರಲ್ಲ, ಇಷ್ಟು ಸಮಯದಲ್ಲಿ ಬರಲೇಬೇಕು ಅಂತ ಥ್ರೆಟನ್ ಮಾಡ್ತಾರೆ. ಇಮಿಡಿಯೇಟಾಗಿ ಆ ಇಂಜಿನಿಯರ್ ರಾತ್ರಿ ತರಿಸ್ತಾನೆ, ರಾತ್ರಿ ಹೋಗಿ ಕೆಲಸ ಮಾಡಿ ತರಿಸ್ತಾನೆ. ಅಂದರೆ ಪ್ರತಿಯೊಬ್ಬರಿಗೂ ಕೆಂಗಲ್ ಹನುಮಂತಯ್ಯವರು ಮಾಡತಕ್ಕಂಥ ಕೆಲಸದ ಮೇಲೆ ಅಷ್ಟು ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಉಳಿಸ್ಕೊಂಡು ಇವರು ದಿನನಿತ್ಯ 4:15 ರೌಂಡ್ಸ್ಗೆ ಪ್ರೆಸ್ನವ್ರು ಕರ್ಕೊಂಡು ಹೋಗೋದು, ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕರ್ಕೊಂಡು ಹೋಗೋದು. ಎವ್ರಿಬಡಿ ವಾಸ್ ಟೇಕನ್. ಅಂದರೆ ಎಲ್ಲರನ್ನೂ ಕೂಡ ಅವರ ಜೊತೆಗೆ ಕಾನ್ಫಿಡೆನ್ಸಾಗಿ ತೊಗೊಂಡೋಗಿ ಆ ಕಟ್ಟಡ ಆಯಿತು. ಲೀಡರ್ ಆಫ್ ಅಪೋಸಿಷನ್ ಜುಗಲೂರು ಇಮಾಮ್ ಅಂತೇಳಿ ಆಗಿನ LOP ಲೀಡರ್ ಆಫ್ ಅಪೋಸಿಷನ್ನು, ಸರ್ಕಾರದ ಕೆಲಸ ದೇವರ ಕೆಲಸ, ಅದಕ್ಕಿಂತ ಮುಂಚಿತವಾಗಿ ಸತ್ಯಮೇವ ಜಯತೆ ಅಂತ ತರಬೇಕಂತ ಇರ್ತಾರೆ. ಈಗ ಡಿಸ್ಕಷನ್ ನೋಡಪ್ಪ, ಅಲ್ಲಿ ಎಡಿಫೈಸ್ ಜಾಗ ಖಾಲಿ ಇದೆ, ಏನು ಮಾಡೋಣ, ಯಾವ ಥರ ಚರ್ಚೆ ಆಗ್ತಾ ಇದ್ದಂಗೆ ನಡ್ಕೊಂಡು ಚರ್ಚೆ ಆಗ, ನೀನು ಸರ್ಕಾರದ ಕೆಲಸ ಹೇಳ್ತಾ ಇರ್ತೀಯಲ್ಲಪ್ಪ, ಸರ್ಕಾರದ ಕೆಲಸ ದೇವ್ರ ಕೆಲಸ, ಅಲ್ಲಿ ಅದು ಸೃಷ್ಟಿ ಆಗುತ್ತೆ. ಗೌರ್ಮೆಂಟ್ ವರ್ಕ್ಸ್ ಇಸ್ ಗಾಡ್ಸ್ ವರ್ಕ್. ಅಫ್ಕೋರ್ಸ್ ಇವತ್ತಿನ ಮಟ್ಟಕ್ಕೆ ಎಷ್ಟು ನಮಗೆ ಹೇಳಕ್ಕೆ ಹೋಗೋದಿಲ್ಲ. ಆ ಕಡೆಗೆ ಧರ್ಮೋ ರಕ್ಷಿತ, ಆ ಕಡೆಗೆ ಐ ಆಮ್ ಟಾಕಿಂಗ್ ಅಬೌಟ್ ನಾರ್ತ್ ಗೇಟ್ ರಾಜ್ಭವನ್ ಕಡೆಗೆ, ರಾಜ್ಭವನ್ ಗೇಟ್ ಅಂತ ಹೇಳ್ತೀವಿ, ಪ್ರೆಸ್ ಗೇಟ್ ಅಂತ ಹೇಳ್ತೀವಿ, ನೀವು ಬಂದಿರ್ತೀರ ಅಲ್ಲಿಗೆ. ನಾವು ಆ ಥರ ಇದೆ. ಈ ಎರಡು ಎಡಿಫೈಸ್ಗೂ ಹಾಕಿರ್ತಾರೆ. ಅಂದರೆ ಕೆಂಗಲ್ ಹನುಮಂತಯ್ಯ ಆ ಒಂದು ಮೌಲ್ಡ್, ಸ್ಪಿರಿಚುವಲ್ ಮೌಲ್ಡಲ್ಲೂ ಕೂಡ ಇರ್ತಾರೆ. ಅವರು
ಕನ್ನಡ ಡಿಪಾರ್ಟ್ಮೆಂಟ್ ಅವರ ಶುರು ಮಾಡಿದ್ದು ಮೇಡಮ್. ಕನ್ನಡ ಅಂಡ್ ಸಂಸ್ಕೃತ ಡಿಪಾರ್ಟ್ಮೆಂಟ್ ಯಾರಿಗೂ ಗೊತ್ತಿಲ್ಲ. ಈಸ್ ಅ ಮ್ಯಾನ್ ಹೂ ಸ್ಟಾರ್ಟೆಡ್ ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಹೌದು, ಕೆಂಗಲ್ ಹನುಮಂತಯ್ಯ ಅವರಿಂದ ಶುರು ಆಗಿದ್ದದು. ಈಸ್ ಹೌ ಇಟ್ ಸ್ಟಾರ್ಟೆಡ್ ಅಪ್. ಆವಾಗ ಪುಸ್ತಕ 10 ರೂಪಾಯಿಗೆ ಆ ರಾಮಾಯಣ ಮಹಾಭಾರತ ಎಲ್ಲರಿಗೂ ಹಂಚ್ತಾ ಇದ್ರು. ಅವರ ಸಹಪಾಠಿ ಅವರೆಲ್ಲರೂ ಮಾಡ್ತಾಯಿದ್ರು. ಈ ಕಲ್ಲು ಎಲ್ಲಿಂದ ತರಿಸಿದ್ರು? ಮಲ್ಸಂದ್ರ ಹೆಸರುಘಟ್ಟ ಅಂತ ಹೇಳಿ ಮಾಗಡಿ ಪಿಂಕ್ ತಂದಿದ್ದಾರೆ. ಮಲ್ಸಂದ್ರ ಹೆಸರುಘಟ್ಟದಿಂದ ಗ್ರಾನೈಟ್ ರಾಕ್ನ ತಂದಿತ್ತು. ಈ ಮಾಗಡಿ ಪಿಂಕ್ ಇನ್ನೊಂದು ವಿಶೇಷ ಏನಂತಂದರೆ, ಮಧ್ಯಾಹ್ನ 12 ಸಮಯ ನೀವು ನೋಡಿದ್ರೆ ಆ ಡೂಮ್ಗಳು ನೋಡಿದ್ರೆ ರೆಡ್ ಕಲರ್, ರೋಸ್ ಕಲರ್ ಶೇಡ್ ಬೀಳ್ತದೆ ಮಧ್ಯಾಹ್ನ. ಮಾಗಡಿ ಪಿಂಕ್, ಕೆಂಗೆಲ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಮಾಗಡಿ ಪಿಂಕ್ ಅದು ಇಟ್ಸ್ ಅ ರೋಸ್ ಎಫೆಕ್ಟ್. ಇದು ಆ ಬ್ಯೂಟಿಫುಲ್, ಆ ಪೂರ್ಣ ಪ್ರಮಾಣ ಬಿಸಿಲು ಬಿದ್ದಾಗ ಆ ಶೇಡ್ ಇದೆಯಲ್ಲ, ಆ ಮೌಲ್ಡ್ ಏನಿದೆ, ಆ ಡೂಮ್ ಕಟ್ಟಿದೀವಲ್ಲ, ಆ ಒಂದು ಪಾರ್ಟ್ ಆಫ್ ಡೂಮು ಅದು ಬಂದು ಮಾಗಡಿ ಪಿಂಕ್. ಆ ಪಿಂಕ್ ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿಗೆ. ಅದು ನಮಗೆ ಎಲ್ಲೋ ಒಂದು ಕಡೆ ಕೆಂಗೆಲ್ ಎಫೆಕ್ಟ್, ಅದು ಆ ರೌಂಡ್ಗೆ ಆ ರೋಸ್ ಎಫೆಕ್ಟ್ ಸಿಗುತ್ತೆ ನಮಗೆ, ಲೈಟ್. ಅದಕ್ಕೆ ಪಿಂಕ್ ಎಫೆಕ್ಟ್ ಅಂತಲೂ ಹೇಳ್ತೀವಿ ನಾವು. ಸೊ ಕೆಂಗಲ್ ಎಫೆಕ್ಟ್ ಅಂತ. ಹೌದು, ನಿಜ ನಿಜ ನಿಜ, ಅವಿಸ್ಮರಣೀಯ. ಅದು ನೋಡೋರು ಮಾತ್ರ ಅದು ಗೊತ್ತಾಗುತ್ತೆ. ಬಹಳ ಅಬ್ಸರ್ವೇಟರಿ ಇರಬೇಕು. ಸೊ ಸೆಂಟ್ರಲ್ ಡೋಮ್ ಹೇಳ್ತೀವಿ. ಎಲ್ಲ ಡೂಮ್ಗೂ ಆಗುತ್ತೆ, ಎಲ್ಲ ಡೂಮ್ಗೂ ಆಗುತ್ತೆ. ಆ ಶೇಡ್ ಬರ್ತದೆ, ಲೈಟ್ ಶೇಡ್ ಬರ್ತದೆ, ಲೈಟ್ ಪಿಂಕಿಶ್ ಶೇಡ್. ಎಸ್ ಎಸ್, ಅಬ್ಸಲ್ಯೂಟ್ಲಿ ರೈಟ್. ಹೌದು, ಆ ಥರ ಶೇಡ್ ಬರ್ತದೆ.